ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹಬ್ಬಗಳ ಸೀಸನಲ್ಲಿ ಸ್ವೀಟ್ಸ್ ಮನೇಲಿ ಏನು ಮಾಡೋದು ಅಂತ ನೋಡ್ತಿರ್ತೀರಾ. ಸೊ ಈಸಿಯಾಗಿ ಆಗುವಂಥ ರವೆ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಸೊ ಒಂದು ಬಾಣಲಿಗೆ ಒಂಚೂರು ಎಣ್ಣೆ, ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೇ ಒಂದು ಬೌಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನೀಟಾಗಿ ಅದು ಫ್ರೈ ಆಗಲಿ. ಸೊ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ತುಪ್ಪನಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಜನ ಇದ್ದರೆ ಮನೇಲಿ ಎಕ್ಸ್ಟ್ರಾ ಬೇಕಿದ್ರೂ ಹಾಕ್ಕೋಬೋದು. ಸೊ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ತುಪ್ಪನಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತಳ ಹತ್ತಿಸ್ಬಾರ್ದು, ಸಿಮ್ಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು, ಅವಾಗೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಸೊ ಇದು ನೋಡಿ ನೀಟಾಗಿ ಫ್ರೈ ಆಗಿದೆ. ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು. ಸೊ ಒಣ ಕೊಬ್ಬರಿ ಹಾಕ್ಕೊಳ್ಳೋಂಗಿದ್ರೆ ಡೈರೆಕ್ಟ್ ಇಳಿಸೋ ಟೈಮ್ಗೆ ಹಾಕ್ಕೊಂಡು ನೀವು ಹಾಗೆ ಉಂಡೆ ಕಟ್ಕೋಬೋದು. ನಾನು ಹಸಿ ಕೊಬ್ಬರಿ ತೊಗೊಂಡಿರೋದಕ್ಕೆ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ರವೆ ಉಂಡೆ ಮಾಡಿದ್ರೆ ಒಂದು 2-3 ದಿನ ಇಟ್ಕೊಳ್ತೀರಲ್ವ ನಾವು. ಸೊ ಅದರಲ್ಲಿ ಏನಾನ ನೀರಿನ ಅಂಶ ಇದ್ದರೆ ಕೆಟ್ಟೋಗುತ್ತೆ. ಸೊ ಅದು ಸ್ವಲ್ಪ ನೀರೆಲ್ಲ ಎಳ್ಕೊಳ್ಳಿ ಅಂತೇಳಿ ಗ್ಯಾಸ್ ಮೇಲೆ ಇಟ್ಟು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ, ಕೊಬ್ಬರಿಯಲ್ಲಿ ನೀರಿನ ಅಂಶ ಹೋಗಲಿ ಅಂತ. ಸೊ ನೋಡಿ ನೀಟಾಗಿ ಫ್ರೈ ಆಗಿದೆ. ಇದಕ್ಕೇ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ನಾನು. ಪೌಡ್ರ್ ಇದ್ದರೆ ನೀವು ಏಲಕ್ಕಿ ಪೌಡ್ರು ಹಾಕ್ಕೋಬೋದು ಇದಕ್ಕೆ. ಸೊ ನೋಡಿ ಕೈ ಆಡಿಸ್ತಾನೇ ಇದ್ದೀನಿ, ತಳ ಹತ್ತಿಸ್ಬಾರ್ದು ನೀವು. ಸೊ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ನಾನು ಎಷ್ಟು ರವೆ ತೊಗೊಂಡಿದ್ದೀನೋ ಅದೇ ಬೌಲ್ ತುಂಬಾ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಉಂಡೆಗೆ ಎಷ್ಟು ರವೆ ತೊಗೊಂಡಿದ್ರೋ ಅಷ್ಟು ಸಕ್ಕರೆ ಹಾಕಲೇಬೇಕು, ಆವಾಗೆ ಅದು ಕನ್ಸಿಸ್ಟೆನ್ಸಿ ನೀಟಾಗಿರುತ್ತೆ. ಸೊ ಇಳಿಸ್ಕೊಂಡ್ಮೇಲೆ ಹಾಕ್ಕೊಳ್ಳಿ ಸಕ್ಕರೆ, ಒಲೆ ಮೇಲೇ ಹಾಕ್ಕೊಂಡ್ರೆ ಕರಗೋಗುತ್ತೆ. ಸೊ ಇದು ನೋಡಿ ಹಾಲು ನಾನು ತೊಗೊಂಡಿದ್ದೀನಿ, ಬೇಕಿದ್ರೆ ನೀವು ಬಿಸಿ ನೀರಲ್ಲೂ ಮಾಡ್ಕೋಬೋದು. ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ಒಂದು ಚಿಕ್ಕ ಕಪ್ಪಷ್ಟು ಇಟ್ಕೊಂಡಿದ್ದೀನಿ, ಸಾಕಾಗುತ್ತೆ. ಸಕ್ಕರೆ ಕರಗುತ್ತಲ್ಲ, ಒಂಚೂರು ನೀರು ಬಿಟ್ಟರೆ ಸೊ ಅದಕ್ಕೆ ನಮಗೆ ನೀಟಾಗಿ ಸರಿ ಹೋಗುತ್ತೆ. ಸೊ ಕೈಗೆ ಒಂಚೂರು ನೀರಿನಲ್ಲೇ, ಇಲ್ಲಾಂದರೆ ಕೈಗೊಂಚೂರು ಎಣ್ಣೆ ಉಜ್ಕೊಂಡು ನೀವು ಉಂಡೆ ಕಟ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಎಡಗೈಗೆ ಎಣ್ಣೆ ಉಜ್ಕೊಂಡಿದ್ದೀನಿ, ಆದರೆ ಬಲಗೈಯಲ್ಲಿ ಮಾಡೋದು ಯಾಕೆ ಅಂತ ಗೊತ್ತಿಲ್ಲ. ಸೊ ಸಡನ್ನಾಗಿ ಎಣ್ಣೆ ಈ ಕೈಗೆ ಉಜ್ಕೊಂಡು ಆಮೇಲೆ ಆ ಕೈಯಲ್ಲಿ ಮಾಡಿದ್ದೀನಿ. ಸೊ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ, ಬಲಗೈಯಲ್ಲೇ ಹಾಗೆ ಮಾಡ್ಕೋಬೋದು ಅಷ್ಟೇ. ನೋಡಿ ಉಂಡೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಆಗುವಂಥ ರವೆ ಉಂಡೆ ರೆಡಿ ಆಗೋಗುತ್ತೆ. ಸೊ ಹಬ್ಬ ಸೀಸನ್ ಅಲ್ವಾ, ಒಂದೊಂದು ದಿನ ಒಂದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆಲ್ಲ ನೀಟಾಗಿ ಆಗೋಗುತ್ತೆ ಸ್ವೀಟ್ ಐಟಮ್ಸ್. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.